ಸೊ ಮದುವೆ ಆದಮೇಲೆ ಇದೊಂದು ಪ್ರಾಬ್ಲಮ್ ಇದೆ ಎಲ್ರಿಗೂ. ನಮ್ಮ ವಿಡಿಯೋ ನೋಡಿ ಅದ್ರ 10 ಜನ ಆದ್ರೂ ಬನ್ನಿ ಆಯ್ತಾ. ವೆಲ್ಕಮ್ ಬ್ಯಾಕ್ ಟು ಲಿಶಿಯಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಡೇಟ್ ನೈಟ್ಗೆ ಔಟಿಂಗ್ ಹೋಗ್ತಾ ಇದ್ದೇವೆ. ಆ್ಯನಿವರ್ಸರಿ ಡೇಟ್ ನೈಟ್ ಅಂತ. ಸೊ ಎಕ್ಸಾಕ್ಟ್ ಪ್ಲೇಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಒಂದ್ಸಲಿ ಹೋಗುವ ಅಲ್ಲಿಗೆ ಅಂತ. ಸೊ ನಾನು ಅಂದ್ಕೊಂಡೆ ಇನ್ನೇನು ಆ್ಯನಿವರ್ಸರಿ ಬರ್ತಿದೆ ಅಲ್ಲ, ಅದಕ್ಕೋಸ್ಕರ ಆ್ಯನಿವರ್ಸರಿ ಡೇಟ್ಗೆ ಅಂತ ಹೊರಗಡೆ ಹೋಗೋಣ ಅಂತ. ನಾನಿವತ್ತು ಈ ಒಂದು ಫ್ರಾಕ್ ವೇರ್ ಮಾಡ್ತಾ ಇದ್ದೇನೆ. ನನ್ನ ಹಸ್ಬೆಂಡ್ ಈ ಒಂದು ಶರ್ಟ್ ವೇರ್ ಮಾಡ್ತಾ ಇದ್ದಾರೆ. ಸೊ ನಾನು ಫ್ರಾಕ್ ವೇರ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಇದು ನನ್ನ ಔಟ್ಫಿಟ್ ಆ್ಯಂಡ್ ಈ ಥರ ನಾನು ರೆಡಿ ಆಗಿದ್ದೇನೆ. ನಾನು ಫುಲ್ ಲುಕ್ಕನ್ನು ಮತ್ತೆ ತೋರಿಸ್ತೇನೆ. ಯಾವುದಾದ್ರೂ ಪಿಕ್ಚರ್ ಆ್ಯಡ್ ಮಾಡ್ತೇನೆ ಅಥವಾ ಮತ್ತೇನಾದರೂ ತೋರಿಸ್ತೇನೆ. ಓಕೆ, ಸೊ ನಾವಿವಾಗ ಹೊರಡ್ತಾ ಇದ್ದೇವೆ. ಲೆಟ್ಸ್ ಗೋ. ಸೊ ನಾವಿವಾಗ ಹೊರಟ್ವಿ. ಸೊ ಮದುವೆ ಆದ್ಮೇಲೆ ಇದೊಂದು ಪ್ರಾಬ್ಲಮ್ ಇದೆ ಎಲ್ರಿಗೂ, ಎಲ್ಲ ಗಂಡಸರಿಗೆ ಆಲ್ಮೋಸ್ಟ್ ಇದೇನೆ ಪ್ರಾಬ್ಲಮ್. ಏನಂದ್ರೆ ಆನಿವರ್ಸರಿ ಬರ್ಲಿ, ಬರ್ತ್ಡೇ ಬರ್ಲಿ, ಅಥವಾ ಏನಾದ್ರೂ ಒಂದು ಫಂಕ್ಷನ್ ಬರ್ಲಿ, ಎಲ್ಲಾದ್ರೂ ಹೊರಗಡೆ ಹೋಗೋಣ. ಸೊ ಏನಂದ್ರೆ ಇದು ಯಾವ ರೀತಿ ಇದೆ ಅಂದ್ರೆ ಅಂದ್ರೆ ನಮ್ದು ಲೈಫ್ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ಬೇಕು. ಅಂದ್ರೆ ಇವಾಗ ನೋಡಿ, ಇವಾಗ ನಿನ್ನೆ ನಾವು ಹರಿಹರಕ್ಕೆ ಹೋಗಿದ್ವಿ. ಸೊ ಬರುವಾಗ ಲೇಟ್ ಆಗಿತ್ತು. ಸೊ ಇವಾಗ ನಾವು ಇಲ್ಲಿ ಹೊರಟ್ವಿ, ಬ್ರಹ್ಮಾವರಕ್ಕೆ ಹೊರಟಿದ್ದೀವಿ. ಸೊ ಏನಿದೆ ಎಲ್ಲವನ್ನು ನಾವು ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೇವೆ. ಸೊ ಮನೆಯಿಂದ ಇವಾಗ ಹೊರಟಿವಿ. ಏನು ಮಾಡೋದು, ಗಂಡಸರ ಲೈಫೇ ಇಷ್ಟು. ನೀವೇ ಹೇಳಿ ಗೈಸ್, ಇದು ನೀವೇ ಹೇಳಿ ಗಾಯ್ಸ್. ಹೌದು ಗೈಸ್, ಇದು ನ್ಯಾಯ ಉಂಟಾ ಇಲ್ಲಿ ಗಾಯ್ಸ್? ಇದೊಂದು ತರದ ಪ್ರೀತಿ. ಓ ನೋ, ಇದರಲ್ಲಿ ಎಂತ ಇದು ಪ್ರೀತಿ ಸ್ವಲ್ಪ ಜಾಸ್ತಿ. ಅದ್ರಲ್ಲಿ ಎಂತ ಉಂಟು? ಇದ್ರಲ್ಲೆಲ್ಲ ಎಂತ ಇಲ್ಲ. ನಾವಿವಾಗ ಪರ್ಕಳ ತಲುಪಿದ್ವಿ. ಈ ತರ ಒಂದು ನೋಡಿ, ಟೊಯೋಟೋದವರು ಈ ತರ ಕಾರೆಲ್ಲ ಈ ತರ ಒಂದು ಲೈಟಿಂಗ್ಸ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇರೆನೇ ಒಂದು ಸಿಟಿಗೆ ಬಂದಾಗ ಆಗ್ತಾ ಇದೆ. ಇದು ರೀಸೆಂಟ್ ಆಗಿ ಮಾಡಿದ್ದೆ ಆಕ್ಚುಲಿ. ತುಂಬಾ ಅಂದ್ರೆ ಇವಾಗ ಒಂದು ನೈಟ್ ಅಂತ ಬರುವಾಗ ನಾವು ಎಲ್ಲೋ ಒಂದು ಹೊರಗಡೆ ಬಂದ ಒಂದು ಫೀಲ್ ಬರುತ್ತೆ. ಸೊ ಉಡುಪಿಯಲ್ಲಿ ಅಂದ್ರೆ ಮಣಿಪಾಲದಲ್ಲಿ ಇದು ಆಲ್ರೆಡಿ ಇತ್ತು ಈ ತರ ಒಂದು ಫೀಲು. ಸೊ ಒಂದು ಪರ್ಕಳದಲ್ಲಿ ಒಂದು ಈ ತರ ಒಂದು ವೈಬ್ ಕೊಡ್ತಾ ಇದೆ. ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಒಂದು ಹೈವೇಯಲ್ಲಿ ಹೋಗೋಕೆ ಒಂದು ಮಜಾ ಬರುತ್ತೆ ನೋಡಿ. ಇವಾಗ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು, ಇದೆಲ್ಲ ಸ್ಟ್ರೀಟ್ ಲೈಟ್ ಎಲ್ಲ ಹಾಕ್ಬಿಟ್ಟು ಒಳ್ಳೇದು ಮಾಡಿದ್ದಾರೆ. ವ್ಯೂಸ್ ನೋಡಿ, ವ್ಯೂಸ್. ನಮ್ದೊಂದು ಪ್ಲಾನ್ ಇತ್ತು, ಬ್ರಹ್ಮಾವರಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಬೀಚ್ ಸೈಡಲ್ಲಿ ಒಂದು ರೆಸಾರ್ಟ್ ನೋಡಿದ್ದೆ, ಅಂದರೆ ಬೀಚಲ್ಲಿ. ಸೊ ಅದು ಫೈಲ್ಯೂರ್ ಆಯಿತು. ಯಾಕಂದರೆ ನಾನು ನೋಡಿದ ತಪ್ಪಾಯಿತು. ನಾನು ಅಂದ್ಕೊಂಡೆ ಬೀಚ್ ಒಳಗಡೆ ಅಲ್ಲಿ ಅಂದರೆ ನಡುವಲ್ಲಿ ಪಿಲ್ಲರೆಲ್ಲ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಅಂತ. ಸೊ ನನ್ನ ಹೆಂಡತಿ ಹತ್ರ ಹೇಳಿದೆ ಸಾರಿ ಅಂತ ಹೇಳ್ಬಿಟ್ಟು, ಒಪ್ಕೊಂಡ್ಲು. ಸೊ ಹಾಗಾಗಿ ನಾವು ಹೌದು. ಸೊ ಈಗ ಸಿಟಿ ಸೆಂಟರ್ ಬಂದುಬಿಟ್ಟು ಫುಡ್ ಎಲ್ಲ ತಿಂದ್ಬಿಟ್ಟು ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಮೂವಿನ ಫಸ್ಟ್ ಟೈಮ್ ನಾನು ಮತ್ತು ನನ್ನ ಹೆಂಡತಿ ರಿವ್ಯೂ ಮಾಡ್ತಾ ಇದ್ದೇವೆ. ಸೊ ನೋಡಿ ನನ್ನ ಹೆಂಡತಿ ಹೋಗೋ ಸ್ಟೈಲ್ ನೋಡಿ. ಅಲ್ಲಿ ಇವಾಗ ಲಿಫ್ಟ್ ಹತ್ರ ಹೋಗ್ತಾ ಇದ್ದಾಳೆ. ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಫಸ್ಟ್ ತಿನ್ಲಿಕ್ಕೆ ಇವಾಗ ಸಿಟಿ ಸೆಂಟರ್ ಉಡುಪಿ ಮಾಲಿಗೆ ಬಂದಿದ್ದೇವೆ. ಇಲ್ಲಿ ಅಂದರೆ ಮಂಗಳೂರಲ್ಲಿ ಸಿಟಿ ಸೆಂಟರ್ ನನ್ನ ಎಕ್ಸ್ಪೆಕ್ಟೇಷನ್ ಆಗೇ ಇತ್ತು. ಬಟ್ ಒಂದು 10% ಕೂಡ ಇಲ್ಲ ಮಂಗಳೂರು ಸಿಟಿ ಸೆಂಟರ್ ಥರ ಇಲ್ಲಿ. ಬಟ್ ಏನು ಮಾಡೋದು, ನಮ್ಮ ಪ್ಲ್ಯಾನ್ ಇವತ್ತೆಲ್ಲ ಫ್ಲಾಪ್ ಆಗ್ತಾ ಇದೆ. ಬಟ್ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಫುಡ್ ಕೋರ್ಟ್ ಅಂತ ಇದೆ, ಬಟ್ ಅಷ್ಟೇನು ಇಲ್ಲ. ಇಲ್ಲಿ ಏನೋ ಹಾಟ್ ಚಿಕ್ಸ್ ಅಂತ ಏನೋ ಇದೆ. ಅಲ್ಲೇ ಇವಾಗ ಹೊರಗಡೆ ಹೋದರೆ ಇನ್ನಷ್ಟು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೂ ಹುಡುಕಬೇಕು ರೆಸ್ಟೋರೆಂಟ್ ಒಳ್ಳೊಳ್ಳೆ ಎಲ್ಲಿದೆ ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ತಿಂತಾ ಇದ್ದೇವೆ ಏನಿದೆ ಅಂತ. ಲೇಟ್ ಕೂಡ ಆಯ್ತು ಇವಾಗ. ಸೊ ಮತ್ತೆ ಸಿಗ್ತೇವೆ. ಸೊ ನೀವು ನೋಡ್ಬೋದು, ಯಾರು ಇಲ್ಲ ನೋಡಿ, ಎಲ್ಲ ಖಾಲಿ ಇದೆ. ಒಬ್ರು ಇದ್ದಾರೆ ಅಷ್ಟೇ. ಗೊತ್ತಿಲ್ಲ ಯಾಕಿಲ್ಲ ಅಂತ. ಎಲ್ಲನೂ ಇದೆ. ಸ್ಪಾರ್
ಮತ್ತು ಬಾಟಾ ಶೋರೂಮ್ ಟ್ರೆಂಡ್ಸ್ ಎಲ್ಲನೂ ಇದೆ, ಬಟ್ ಜನನೇ ಇಲ್ಲ, ಯಾಕೆ ಗೊತ್ತಿಲ್ಲ. ಇನ್ನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಇಷ್ಟು ವರ್ಷ ಆಯಿತು, ಗೊತ್ತಿಲ್ಲ ನನಗೆ ಇಲ್ಲಿ ಆಗಿ ಗೊತ್ತಿಲ್ಲ. ನಮ್ಮ ವಿಡಿಯೋ ನೋಡಿ ಆದರೂ 10 ಜನ ಆದರೂ ಬನ್ನಿ ಆಯಿತಾ, ನಾನೇ ಪ್ರಮೋಷನ್ ಮಾಡ್ತಾ ಇದ್ದೇನೆ, ಬನ್ನಿ. ಸೊ ಇವಾಗ ನಾವು ಝೂಮಂತರ್ ಮೂವಿ ನೋಡುವಂತ ಬಂದಿದ್ದೇವೆ. ಯಾವುದಿದು? ಭರತ್ ಸಿನಿಮಾ. ಓಕೆ, ಭಾರತ್ ಸಿನಿಮಾಸ್ಗೆ ಮೂವಿ ನೋಡೋಕ್ಕೆ ಬಂದಿದ್ದೇವೆ. ಸೊ ರಿವ್ಯೂ ಎಲ್ಲ ಮತ್ತೆ ಕೊಡ್ತೇವೆ ಹೇಗಿರುತ್ತೆ ಮೂವಿ ಅಂತ. ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ, ನೋಡಬೇಕಷ್ಟೆ. ನಾವು ಈ ಮೂವಿ ಮುಗಿಸಿ ಮನೆಗೆ ತಲುಪುವಾಗ ಮಧ್ಯರಾತ್ರಿ ಆಯಿತು. ಅದಕ್ಕೋಸ್ಕರ ವ್ಲಾಗ್ ನನಗೆ ಎಂಡ್ ಮಾಡಲಿಕ್ಕಾಗಲಿಲ್ಲ. ಈ ಥರ ವಾಯ್ಸ್ ಓವರ್ ಕೊಟ್ಟು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇವತ್ತಿನ ಈ ನಮ್ಮ ಡೇಟ್ ನೈಟ್ನ ಸಿಂಪಲ್ ಆ್ಯಂಡ್ ಶಾರ್ಟ್ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.